ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ. ವೆಂಕಟೇಶ್ವರನು ಕಲ್ಲಾದ ಕತೆ. ಭೂಲೋಕದಲ್ಲಿ ಭೃಗು ಮಹರ್ಷಿ ಹಾಗೂ ಸಹಚರ ಮಹರ್ಷಿಗಳ ಮಹಾಯಾಗ ಮಾಡುತ್ತಿರುವಾಗ ನಾರದ ಮುನಿಗಳ ಆಗಮನವಾಗುತ್ತದೆ. ಭೃಗು ಮಹರ್ಷಿಗಳಿಗೆ ನಮಸ್ಕಾರ. ನೀವು ಮಾಡುತ್ತಿರುವ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿಯೇ ತಾನೆ ಎಂದು ನಾರದರು ಕೇಳಿದಾಗ, ಮುನಿವರ್ಯ ಯಾಕೆ ಅನುಮಾನವೇ ಎಂದು ಭೃಗು ಮಹರ್ಷಿಗಳು ಕೇಳುತ್ತಾರೆ. ಸರಿ, ಈಗ ಯಾಗ ಫಲವನ್ನು ಯಾರಿಗೆ ಅರ್ಪಿಸಲು ಬಯಸುತ್ತೀರಾ ಎಂದು ಕೇಳಿದಾಗ ದಿಗ್ಭ್ರಮೆಗೊಂಡ ಮಹರ್ಷಿಗಳು ಯಾರಿಗೆ ಯಾಗದ ಫಲ ಅರ್ಪಿಸುವುದು ಎಂದು ಯೋಚನೆ ನಡೆಸುತ್ತಾರೆ. ನಾರದರು ತ್ರಿಮೂರ್ತಿಗಳಲ್ಲಿ ಯಾರು ಸದ್ಗುಣ ಸಂಪನ್ನರೋ ಪರೀಕ್ಷಿಸಿ ಅವರಿಗೆ ಯಾಗ ಅರ್ಪಣೆ ಮಾಡಿದರಾಯಿತು ಎಂದರು. ಆ ಕಾರ್ಯವನ್ನು ಯಾರು ಮಾಡುತ್ತಾರೆ ಎಂದು ಪ್ರಶ್ನೆ ಉಂಟಾದಾಗ ನಾರದರು ಕೋಪಿಷ್ಠ ಹಾಗೂ ದುರಹಂಕಾರದಿಂದ ಬೇಗುತ್ತಿರುವ ಭೃಗು ಮಹರ್ಷಿಯ ಹೆಸರನ್ನು ಹೇಳುತ್ತಾರೆ. ಆಯಿತು, ನಾನೇ ಹೋಗಿ ತ್ರಿಮೂರ್ತಿಗಳಲ್ಲಿ ಯಾರು ಯಾಗಕ್ಕೆ ಅರ್ಹರು ಎಂದು ತಿಳಿದು ಬರುತ್ತೇನೆ ಎಂದು ಭೃಗು ಮಹರ್ಷಿಗಳು ಮೊದಲು ಬ್ರಹ್ಮದೇವನ ಹತ್ತಿರ ಹೋಗುತ್ತಾನೆ. ಬ್ರಹ್ಮದೇವ ಸರಸ್ವತಿಯ ವೀಣೆನಾದಕ್ಕೆ ಮೈಮರೆತು ಭೃಗು ಮಹರ್ಷಿ ಎಷ್ಟೇ ಕೂಗಿದರೂ ಬ್ರಹ್ಮದೇವ ತನ್ನ ಗುಂಗಿನಲ್ಲೇ ಇದ್ದ. ಆಗ ಭೃಗು ಮಹರ್ಷಿ, ನಾನು ಅಷ್ಟೆಲ್ಲ ಕೂಗಿದರೂ ತಿರುಗಿಯೇ ನೋಡದ ಹಾಗೂ ನನ್ನನ್ನು ಅಷ್ಟು ಅವಮಾನ ಮಾಡಿದ್ದಕ್ಕೆ ನಿನಗೆ ಭೂಲೋಕದಲ್ಲಿ ಪೂಜೆ ಪುನಸ್ಕಾರಗಳು ಇಲ್ಲದೆ ಹೋಗಲಿ ಎಂದು ಶಾಪ ಕೊಡುತ್ತಾನೆ. ಮತ್ತೆ ಅಲ್ಲಿಂದ ಕೈಲಾಸಕ್ಕೆ ಹೋದ ಮಹರ್ಷಿಗೆ ಶಿವ ಪಾರ್ವತಿಯ ಜೊತೆಗೆ ಏಕಾಂತದಲ್ಲಿರುವುದನ್ನು ನೋಡಿ ಕೋಪದಿಂದ ಶಿವ, ನೀಲಕಂಠ ಎಂದು ಎಷ್ಟೋ ಬಾರಿ ಕರೆದರೂ ತಿರುಗದ ಶಿವನಿಗೆ ಮಹರ್ಷಿಯು ಕೋಪದಿಂದ, ಇಷ್ಟೊಂದು ಅಹಂಕಾರ ತುಂಬಿದ ನಿನಗೆ ಭೂಲೋಕದಲ್ಲಿ ಲಿಂಗ ಪೂಜೆಯೇ ಶಾಶ್ವತವಾಗಿರಲಿ ಎಂದು ಶಾಪ ಕೊಟ್ಟ. ಅಲ್ಲಿಂದ ವೈಕುಂಠದ ಕಡೆಗೆ ನಡೆದ ಮಹರ್ಷಿ ವೈಕುಂಠದಲ್ಲಿ ಲಕ್ಷ್ಮೀದೇವಿ ಜೊತೆಗೆ ಪ್ರೇಮರಾಗದಲ್ಲಿ ಮುಳುಗಿದ್ದ ನಾರಾಯಣನನ್ನ ಶ್ರೀಹರಿ, ಶ್ರೀವಸ್ತ ಎಂದು ಕರೆದರೂ ತಿರುಗದೆ ಪ್ರೇಮನಾದದಲ್ಲಿ ಮುಳುಗಿದ್ದ ನಾರಾಯಣನ ಎದೆಗೆ ಒದೆಯುತ್ತಾನೆ. ಎಚ್ಚರಗೊಂಡ ನಾರಾಯಣನು ಕೋಪಗೊಳ್ಳದೆ, ಓ ಮಹರ್ಷಿ, ನೀವು ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು ಎಂದು ಸಿಂಹಾಸನದ ಮೇಲೆ ಕೂರಿಸಿ, ನಿಮ್ಮ ಕೋಮಲವಾದ ಪಾದಗಳು ನನ್ನ ಕಲ್ಲಿನಂಥ ಎದೆಯನ್ನು ಸೋಕಿ ಎಷ್ಟು ನೋವಾಗಿದೆಯೋ ಎಂದು ಕಾಲು ಒತ್ತುತ್ತಾ ಮಹರ್ಷಿ ಅಹಂಕಾರದ ಕಣ್ಣನ್ನು ಕಿತ್ತೆಸೆಯುತ್ತಾರೆ. ತನ್ನ ತಪ್ಪಿನ ಅರಿವಾದ ಭೃಗು ಮಹರ್ಷಿಯು ನಾರಾಯಣನಿಗೆ ಶರಣಾಗುತ್ತಾನೆ. ಇದನ್ನು ನೋಡಿದ ತಾಯಿ ಲಕ್ಷ್ಮೀದೇವಿಯು ಕೋಪಗೊಂಡು ವೈಕುಂಠ ಬಿಟ್ಟು ಕರವೀರಪುರಕ್ಕೆ ಹೋಗುತ್ತಾಳೆ. ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ ನಾರಾಯಣನು ಭೂಲೋಕಕ್ಕೆ ಹೋಗುತ್ತಾರೆ. ಮಾನವ ಸಹಜ ಗುಣ ಹೊಂದಿ ಭೂಲೋಕದಲ್ಲಿ ಬುಕುಳಾದೇವಿಯ ಮಗನಾಗಿ ಜನ್ಮ ತಾಳುತ್ತಾರೆ. ಸ್ವತಃ ನಾರದ ಮುನಿಗಳೇ ನಾರಾಯಣನಿಗೆ ಶ್ರೀನಿವಾಸ, ವೆಂಕಟೇಶ ಎಂದು ನಾಮಕರಣ ಮಾಡುತ್ತಾರೆ. ಶ್ರೀನಿವಾಸನು ಬುಕುಳಾದೇವಿಯ ಆಶ್ರಮದಲ್ಲಿಯೇ ದೊಡ್ಡವನಾಗುತ್ತಾನೆ. ಒಂದು ದಿನ ಕಾಡಿನಲ್ಲಿ ಶ್ರೀನಿವಾಸನು ಬೇಟೆಗೆ ಹೋದಾಗ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನ ಕಾಡಾನೆಗಳು ಆಕ್ರಮಣ ಮಾಡಿರುತ್ತವೆ. ಪದ್ಮಾವತಿಯನ್ನ ಕಾಪಾಡಿದ ಶ್ರೀನಿವಾಸ ಅವಳ ಸೌಂದರ್ಯಕ್ಕೆ ಮನಸೋತನು. ಪದ್ಮಾವತಿಗೂ ಶ್ರೀನಿವಾಸನನ್ನು ನೋಡಿ ಪ್ರೇಮ ಉಂಟಾಗುತ್ತದೆ. ತನ್ನ ತಾಯಿ ಮುಂದೆ ಶ್ರೀನಿವಾಸನು ತನ್ನ ಪ್ರೇಮ ಕಥೆಯನ್ನು ಹೇಳಿ ಒಪ್ಪಿಸುತ್ತಾನೆ. ಪದ್ಮಾವತಿಯ ತಾಯಿ ವಿರೋಧದ ನಡುವೆಯೂ ಶ್ರೀನಿವಾಸ ಮತ್ತು ಪದ್ಮಾವತಿಯ ಪ್ರೇಮ ಕಥೆ ಮುಂದುವರಿಯುತ್ತದೆ. ಪದ್ಮಾವತಿಯ ತಾಯಿ ಮದುವೆಗೆ ಒಪ್ಪದಿದ್ದಾಗ ಶುಕ ಮಹರ್ಷಿಗಳು ಬಂದು, ನಿಮ್ಮ ಮಗಳು ಯಾರೆಂದು ತಿಳಿದಿದ್ದೀರಿ? ಮಹಾಲಕ್ಷ್ಮಿಯ ಅಂಶ ಸಂಭೂತಿ, ಪೂರ್ವಜನ್ಮದಲ್ಲಿ ವೇದವತಿಯಾದ ಪುಣ್ಯವತಿ. ಶ್ರೀನಿವಾಸನು ಶ್ರೀಹರಿಯ ಮರುಜನ್ಮ ಎಂದು ಹೇಳಿದಾಗ ಪದ್ಮಾವತಿಯ ತಾಯಿಯು ಮದುವೆಗೆ ಖುಷಿಯಿಂದ ಒಪ್ಪಿಗೆ ನೀಡುತ್ತಾಳೆ. ಮದುವೆ ಅದ್ದೂರಿಯಿಂದ ನಡೆಯುತ್ತದೆ. ಅದುವೇ ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಮತ್ತು ಪದ್ಮಾವತಿ ಏಕಾಂತದಲ್ಲಿದ್ದಾಗ ಸುದ್ದಿ ತಿಳಿದ ಲಕ್ಷ್ಮೀದೇವಿಯು ಇವರಿರುವ ಜಾಗಕ್ಕೆ ಬರುವಳು. ಆದರೆ ಶ್ರೀನಿವಾಸನಿಗೆ ಏನೂ ನೆನಪಿರುವುದಿಲ್ಲ. ಅದರಿಂದ ನೊಂದ ಲಕ್ಷ್ಮೀದೇವಿಯು ಶ್ರೀನಿವಾಸನ ಎದೆಯನ್ನು ಮುಟ್ಟಿ, ನಾನು ಸ್ವಾಮಿ, ನಿರಂತರ ನಿಮ್ಮ ಹೃದಯ ಕಮಲದಲ್ಲಿ ವಾಸ ಮಾಡುತ್ತಿರುವ ನಿಮ್ಮ ಲಕ್ಷ್ಮಿ ಎಂದ ಕೂಡಲೇ ಶ್ರೀನಿವಾಸನಿಗೆ ಎಲ್ಲವೂ ನೆನಪಾಗುತ್ತದೆ. ಲಕ್ಷ್ಮಿ, ನಿನ್ನನ್ನು ಹುಡುಕುತ್ತಾ ಭೂಲೋಕಕ್ಕೆ ಬಂದೆ. ತಕ್ಷಣವೇ ನನಗೆ ಎಲ್ಲ ಮರೆತು ಹೋಯಿತು. ನಾನು ಯಾರು, ಎಲ್ಲಿಗೆ ಬಂದೆ ಎಂದು ಒಂದು ಅರಿವಿಲ್ಲದವನಾಗಿದ್ದೆ. ಅದಕ್ಕೆ ಲಕ್ಷ್ಮೀದೇವಿ, ಇದ್ದವಳನ್ನ ಮರೆತು ಭೂಮಿಗೆ ಬಿದ್ದವಳನ್ನ ವರೆಸಿರುವ ನಿಮ್ಮ ಕಥೆಯೆಲ್ಲ ನನಗೂ ತಿಳಿಯಿತು ಸ್ವಾಮಿ. ಸುಮ್ಮನೆ ಅವರ ಮನಸ್ಸನ್ನು ಯಾಕೆ ನೋಯಿಸುತ್ತಿರುವೆ? ನಮ್ಮಿಂದ ನಿನಗೇನಾಗಬೇಕು ಅದನ್ನ ಹೇಳು ಎಂದ ಪದ್ಮಾವತಿಗೆ, ನನ್ನನ್ನು ವಂಚಿಸಿ ನನ್ನ ಸ್ವಾಮಿಯನ್ನ ಮದುವೆಯಾಗಲು ಅವರ ವೈಕುಂಠವನ್ನು ಬಿಟ್ಟು ಬರುವುದನ್ನೇ ಕಾಯುತ್ತಿದ್ದೆಯೋ ಎಂದು ಲಕ್ಷ್ಮೀದೇವಿ ಹೇಳಿದಳು. ನಿನ್ನ ಸ್ವಾಮಿ ವೈಕುಂಠ ಬಿಡುವುದಕ್ಕೂ ನನ್ನ ಪತಿ ಶ್ರೀನಿವಾಸನನ್ನ ನಾನು ಮದುವೆಯಾಗುವುದಕ್ಕೂ ಏನಮ್ಮ ಸಂಬಂಧ ಎಂದಳು ಪದ್ಮಾವತಿ. ಶ್ರೀನಿವಾಸ ದಿಗ್ಭ್ರಮೆಗೆ ಒಳಗಾಗುತ್ತಾನೆ. ಶ್ರೀನಿವಾಸನನ್ನು ನೋಡಿ ಲಕ್ಷ್ಮೀದೇವಿ, ಯಾಕೆ ಮೂಕರಾಗಿದ್ದೀರಿ? ಏನೂ ತಿಳಿಯದಿದ್ದವರ ಹಾಗೆ ಇದ್ದು ನಮ್ಮಿಬ್ಬರ ಕಲಹ ಹೆಚ್ಚಿಸುವ ಬಯಕೆ ಏನು? ದುಃಖದಿಂದ ಲಕ್ಷ್ಮೀದೇವಿಯು
ವೈಕುಂಠವಾಸಿಯಾದ ನಿಮಗೆ ಭೂಸ್ಪರ್ಶವಾದ ಕೂಡಲೇ ನಿಮ್ಮ ತನುವು ಮನವು ಕಲ್ಲಾಗಿ ಹೋಯಿತೇನು ಎಂದ ತಕ್ಷಣ ಶ್ರೀನಿವಾಸ ಸ್ಥಳದಲ್ಲೇ ಕಲ್ಲಿನ ಮೂರ್ತಿಯಾಗುತ್ತಾನೆ. ನಂತರ ಪ್ರತ್ಯಕ್ಷರಾದ ಬ್ರಹ್ಮ ಮತ್ತು ಈಶ್ವರ ದುಃಖದಲ್ಲಿರುವ ಪದ್ಮಾವತಿ ಮತ್ತು ಲಕ್ಷ್ಮೀದೇವಿಯ ಹತ್ತಿರ ಬಂದು, ನಾರಾಯಣ ವೈಕುಂಠ ಬಿಟ್ಟು ಬಂದಿದ್ದೇ ನಿನಗೋಸ್ಕರ ಎಂದು ಪದ್ಮಾವತಿಗೆ ಹೇಳುತ್ತಾರೆ. ಕಲಿಯುಗದಲ್ಲಿ ಕಡು ಕಷ್ಟದಿಂದ ಕಾಪಾಡಿ ಎಂದು ಬರುವ ಭಕ್ತರ ಉದ್ಧಾರಕ್ಕಾಗಿ ನಾರಾಯಣ ಈ ರೂಪ ಹೊಂದಿರುವನು. ಮಹಾಲಕ್ಷ್ಮಿ ಪದ್ಮಾವತಿ ಶ್ರೀನಿವಾಸನು ವೆಂಕಟಾಚಲದಲ್ಲಿ ನಿಂತು ನಂಬಿದವರ ಬೆಂಬಿಡದೆ ರಕ್ಷಿಸುವ ಸಂಕಲ್ಪ ಮಾಡಿದಂತೆಯೇ ಅವನ ಕೈ ಹಿಡಿದು ನೀವು ಅವನನ್ನು ಅನುಸರಿಸಬೇಕಾದದ್ದೇ ನಿಮ್ಮ ಕರ್ತವ್ಯ ಎಂದು ಬ್ರಹ್ಮದೇವ ಹೇಳಿದ ಮಾತಿಗೆ ಕರವೀರಪುರದಲ್ಲಿ ಲಕ್ಷ್ಮೀದೇವಿ ನೆಲೆಸಿದಳು. ಪದ್ಮಾವತಿ ಅಲುಮೇಲುಮಂಗೆಯಲ್ಲಿ ನೆಲೆಸಿದಳು. ಅಲ್ಲಿಂದ ತಿರುಮಲೆ ಭೂಲೋಕದ ವೈಕುಂಠ ಎಂದು ಹೆಸರಾಗಿ ಬರುವ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ತಿರುಮಲದಲ್ಲಿ ಮೆರೆಯುತ್ತಿರುವ ಆ ವೆಂಕಟೇಶ್ವರನ ದರ್ಶನಕ್ಕೆ ಲಕ್ಷಾಂತರ ಜನರು ಇಂದಿಗೂ ಬರುತ್ತಾರೆ. ಇದುವೇ ವೆಂಕಟೇಶ್ವರ ಕಲ್ಲಾದ ಕತೆ. ಸ್ವಾಮಿಯ ಭಕ್ತರು ಶ್ರೀಹರಿ ಎಂದು ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ಕಾರ.